ಎಸ್, ಇನ್ನು ಕಲಬುರಗಿಯಲ್ಲಿ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದು 11 ವರ್ಷಗಳು ಕಳೆದಿವೆ. 2014ರಲ್ಲಿ ಮೋದಿ ಪ್ರಧಾನಿಯಾದರೂ ಅದಕ್ಕಿಂತ ಮುಂಚೆ ಗುಜರಾತ್ನ CM ಆಗಿ ಅನುಭವವನ್ನು ಹೊಂದಿದ್ದಾರೆ. 2014ರ ಮೊದಲು ಸರ್ಕಾರಗಳು ಹಗರಣಗಳಲ್ಲಿ ಮುಳುಗಿದವು. ಹಗರಣಗಳಲ್ಲಿ ಅವರ ಟೈಮ್ ಅನ್ನು ವೇಸ್ಟ್ ಮಾಡ್ಕೊಂಡಿದ್ರು. 12 ಲಕ್ಷ ಕೋಟಿಗೂ ಅಧಿಕ ಹಗರಣ UPI ಸರ್ಕಾರದಲ್ಲಿ ನಡೆದಿತ್ತು. ಆದರೆ ಭಾರತದಲ್ಲಿ ಅಭಿವೃದ್ಧಿ ಕಾಣುವುದು ಸಾಧ್ಯವಿಲ್ಲ ಅಂತ ಯುವ ಜನರಲ್ಲಿ ಆ ಒಂದು ಭಾವನೆ ಮೂಡಿತ್ತು. ಅಂತಹ ಸಂದರ್ಭದಲ್ಲಿ ದೇಶಕ್ಕೆ ಉಜ್ವಲ ಭವಿಷ್ಯ ಇದೆ, ಭ್ರಷ್ಟಾಚಾರ ರಹಿತ ಆಡಳಿತ ನೀಡಬಹುದು ಅಂತ ನಿರ್ಧರಿಸಲಾಗಿತ್ತು. ಅದಕ್ಕಾಗಿ ದೇಶದ ನೆಚ್ಚಿನ ನಾಯಕ ಪ್ರಧಾನಿ ನರೇಂದ್ರ ಮೋದಿಯ ಮೇಲೆ ದೇಶದ ಜನರು ವಿಶ್ವಾಸವನ್ನ ಇಟ್ಟಿದ್ರು. ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲ, ಇಡೀ ದೇಶದ ಜನರಿಗೆ ಮೋದಿ ಅಭಿವೃದ್ಧಿಯ ಬಗ್ಗೆ ಮೆಚ್ಚುಗೆ ಇದೆ. ಭಾರತವನ್ನ ಸದೃಢವಾಗಿ ಮೋದಿ ಮುನ್ನಡೆಸ್ತಿದ್ದಾರೆ. 2047ರಷ್ಟಿಗೆ ಭಾರತ ದೇಶ ಅಭಿವೃದ್ಧಿ ಹೊಂದಿದ ದೇಶವಾಗಲಿದೆ. ಮೋದಿ ಅವರ 11 ವರ್ಷಗಳ ಆಡಳಿತ ಸುವರ್ಣ ಅವಕಾಶಗಳಲ್ಲಿ ಬರೆದಿಡಲಿದೆ. ದೇಶದಲ್ಲಿ ಭಯೋತ್ಪಾದನೆ ಮತ್ತು ನಕ್ಸಲಿಸಂ ಸಂಪೂರ್ಣ ನಿರ್ನಾಮ ಮಾಡಲಾಗ್ತಾ ಇದೆ. 371 ಆರ್ಟಿಕಲ್ ತೆಗೆದು ಜಮ್ಮುವಿನಲ್ಲಿ ಶಾಂತಿ ನೆಲೆಸಲಾಗಿದೆ. ಆಂತರಿಕ ಭದ್ರತೆ ವಿಚಾರದಲ್ಲಿ ವಿಶ್ವದಲ್ಲೇ ಮೋದಿ ಸರ್ಕಾರಕ್ಕೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದಕರಿಗೆ ಸ್ಪಷ್ಟ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈ ಹಿಂದೆ ಭಾರತವೆಂದರೆ ಭ್ರಷ್ಟಾಚಾರ ಎಂಬಂತಾಗಿತ್ತು. ಭಾರತದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕೆಲಸಗಳು ಆಗಲ್ಲ ಅನ್ನೋ ಮಾತಿತ್ತು. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರದ ಬಗ್ಗೆ ಮಾತೇ ಇಲ್ಲ. ಕಳೆದ 11 ವರ್ಷಗಳಲ್ಲಿ ವಿಪಕ್ಷಗಳಿಂದ ಯಾವುದೇ ಭ್ರಷ್ಟಾಚಾರ ಆರೋಪ ಬಂದಿಲ್ಲ, ಅವರು ಮಾಡಿಲ್ಲ ಅಂತ ವಿಜೇಂದ್ರ ಅವರು ಗುಡುಗಿರುವಂತದ್ದು. ಹಾಗಾಗಿ ವಿಜೇಂದ್ರ ಅವರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಒಂದ್ಸಲ. ರಾಜ್ಯದ ಜನರು ಕೂಡ ಗಮನಿಸಿದ್ದಾರೆ, ದೇಶದ ಜನರು ಕೂಡ ಗಮನಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿನೇ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ 11 ವರ್ಷಗಳು ಕಳೆದರೂ ಸಹ ಅವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಒಂದಂತೂ ಸತ್ಯ, ಇವತ್ತು ಜಗತ್ತಿನ ಜಿಯೋ ಪೊಲಿಟಿಕ್ಸ್ ನಾವು ಗಮನಿಸ್ತಾ ಇದ್ದೇನೆ. ಯಾವ ರೀತಿ ರಷ್ಯಾ ಯುಕ್ರೇನ್ ವಾರ್ ನಡೀತಾನೆ ಇದೆ 2 ವರ್ಷ ಕಳೆದ್ರು ಸಹ. ಯಾವ ರೀತಿ ಇಸ್ರೇಲ್ ಮತ್ತು ಇರಾನ್ ಮತ್ತೆ ಸಮಸ್ಯೆ ಪ್ರಾರಂಭ ಆಗಿದೆ. ಇಡೀ ಜಗತ್ತಿನಲ್ಲಿ ಒಂದು ರೀತಿ ಯುದ್ಧದ ವಾತಾವರಣ. ಇಂತಹ ಸಂದರ್ಭದಲ್ಲಿ ಒಂದು ದಿಟ್ಟ ನಾಯಕತ್ವ ಕೂಡ ಅಷ್ಟೇ ಅತ್ಯಗತ್ಯ. ಅಂತ ಒಂದು ದಿಟ್ಟ ನಾಯಕತ್ವವನ್ನ, ದೇಶದ ಜನತೆಗೆ ವಿಶ್ವಾಸ ಬರ್ತಕ್ಕಂಥ ಒಂದು ದಿಟ್ಟ ನಾಯಕತ್ವವನ್ನ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ ಅನ್ನೋದು ಬಹಳ ಗಮನಾರ್ಹ ಅಂಶ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಹೆಮ್ಮೆ ಇದೆ. ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಸದೃಢವಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಮುಂದೂ ಕೂಡ ಇದೇ ವೇಗದಲ್ಲಿ ಭಾರತ ಅಭಿವೃದ್ಧಿನ ಕಾಣುತ್ತದೆ. ಏನು ಅವರ ಕನಸಿದೆ 2047 ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗ್ಬೇಕು. ಆ ಕನಸು ನನಸಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ.